ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. 39ನೇ ದಿನಕ್ಕೆ ಕಾಲಿಟ್ಟಿದೆ ಕೊಲ್ಲಿ ಕಾಳಗ. ಆದರೆ ಇರಾನ್ ಮೇಲೆ ಇಸ್ರೇಲ್ ಮಿಸೈಲ್ ಅಟ್ಯಾಕ್ ನ ಮುಂದುವರೆಸಿದೆ. ಒಂದು ಕಡೆಯಲ್ಲಿ ಒಪ್ಪಂದದ ಮಾತುಕತೆ ನಡೀತಾ ಇದ್ರೆ, ಮಗದೊಂದು ಕಡೆಯಲ್ಲಿ ತೀವ್ರತರನಾದಂತಹ ದಾಳಿಯನ್ನ ಇಸ್ರೇಲ್ ಮುಂದುವರೆಸಿದೆ. ವಸತಿ ಪ್ರದೇಶಗಳನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿ ನಡೆಸಿದೆ ಇರಾನ್ ಮೇಲೆ. ದಾಳಿಯಲ್ಲಿ ಒಟ್ಟು 18 ಜನ ಸಾವನ್ನಪ್ಪಿದ್ರೆ 24 ಮಂದಿ ಗಾಯಗೊಂಡಿದ್ದಾರೆ. ಉತ್ತರ ಇರಾನ್ನ ಅಲ್ ಬೋರ್ಜ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ ಇಸ್ರೇಲ್. ಅದರ ಪರಿಣಾಮವಾಗಿ ಸಾವು ನೋವುಗಳು ಹೆಚ್ಚಾಗಿದೆ. ಮತ್ತು ಈಗಾಗಲೇ ಇಸ್ರೇಲ್ ಒಂದು ರೀತಿಯ ತುರ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ನಾಗರಿಕರು ಸೇಫ್ ಆಗಿರಿ, ರೈಲ್ವೆ ನಿಲ್ದಾಣಗಳ ಬಳಿ ಹೋಗಬೇಡಿ, ಅಲ್ಲಿ ಭಾರೀ ಸ್ಫೋಟವಾಗುವ ಸಾಧ್ಯತೆಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಇದರ ನಡುವಲ್ಲೇ ಯುದ್ಧದ ಮುಂದುವರೆದ ಭಾಗವಾಗಿ ಅಟ್ಯಾಕ್ಗಳನ್ನು ಅಲ್ಲಲ್ಲಿ ನಡೆಸ್ತಾ ಇದೆ. ಮೂಲ ಸೌಕರ್ಯಗಳನ್ನೇ ಟಾರ್ಗೆಟ್ ಮಾಡಲಾಗಿದ್ದು, ಆ ಟಾರ್ಗೆಟ್ ಲಿಸ್ಟ್ನಲ್ಲಿ ಈಗ ಸದ್ಯ ಅಲ್ಲಿರ್ತಕ್ಕಂತಹ ಎಲ್ಲ ಸೇತುವೆಗಳು, ವಿದ್ಯುತ್ ಸ್ಥಾವರ, ಹಾಗೆ ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ ಇವುಗಳು ಗುರಿಯಾಗುವಂತಹ ಲಕ್ಷಣಗಳು ಹೆಚ್ಚು ಗೋಚರಿಸ್ತಾ ಇದೆ. ನಾವಿಲ್ಲಿವರೆಗೂ ಅಲ್ಲೊಂದು ಇಲ್ಲೊಂದು ದಿನಕ್ಕೊಂದರಂತೆ ಟಾರ್ಗೆಟ್ ಆಗಿ ಸ್ಫೋಟ ಆಗಿರೋದನ್ನ ತೋರಿಸ್ತಾ ಇದ್ವಿ.